ವಯಸ್ಸಾಗೋದು ಅಂತ ಹೇಳಿದರೆ ಮಾಂಸಖಂಡಗಳಿಗೆ ಮೂಳೆಗಳಿಗೆ ವಯಸ್ಸಾಗೋದಲ್ಲ, ಬದಲಿಗೆ ನರಗಳಿಗೆ ವಯಸ್ಸಾಗೋದು, ಜೀವಕೋಶಗಳಿಗೆ ವಯಸ್ಸಾಗೋದು. ನಿಮಗೆ ಗೊತ್ತಾ, ಮನುಷ್ಯನ ದೇಹ 20 ವರ್ಷಕ್ಕೆ ಬಂದಾಗಲೇ ನಮ್ಮ ದೇಹದಲ್ಲಿರ್ತಕ್ಕಂತಹ 70 ಲಕ್ಷಕ್ಕೂ ಹೆಚ್ಚಿನ ನರಗಳಿಗೆ ವಯಸ್ಸಾಗಲಿಕ್ಕೆ ಆರಂಭವಾಗುತ್ತೆ. ವಯಸ್ಸಾಗೋದನ್ನು ಯಾರೂ ಕೂಡ ತಡೆಯೋಕ್ಕಾಗಲ್ಲ, ಆದರೆ ವಯಸ್ಸಾಗುವಿಕೆಯ ವೇಗವನ್ನು ನಾವು ಕಡಿಮೆ ಮಾಡ್ಕೊಬೋದು. ಅದೇಗಂತ ಹೇಳಿದರೆ ಕೆಲವೊಂದು ಸಾಮಾನ್ಯ ಬುದ್ಧಿವಂತಿಕೆನ ನಾವು ಬಳಸ್ಕೋಬೇಕಾಗುತ್ತೆ. ಯಾವಾಗ ನಾವು ನಮ್ಮ ಮೆದುಳಿಗೆ ಹೆಚ್ಚೆಚ್ಚು ಕೆಲಸ ಕೊಡ್ತಾ ಹೋಗ್ತೀವೋ ಆಗ ನಮ್ಮ ನರಗಳಿಗೆ ವಯಸ್ಸಾಗುವುದ ಒಂದು ಪ್ರಕ್ರಿಯೆ ನಿಧಾನವಾಗುತ್ತೆ. ಹೊಸದನ್ನು ಕಲಿಯಲು ನಮಗೆ ಕ್ಯೂರಿಯಾಸಿಟಿಯ ಜೊತೆಗೆ ಆಸಕ್ತಿ ಕೂಡ ಭಾಳ ಇಂಪಾರ್ಟೆಂಟ್. ಹೊಸ ಹೊಸ ಸಂದರ್ಭಗಳನ್ನು ಎದುರಿಸುವುದು, ಆಟಗಳನ್ನು ಆಡುವುದು, ಬೇರೆ ವ್ಯಕ್ತಿಗಳ ಜೊತೆ ಸಂಭಾಷಣೆ ನಡೆಸುವುದು, ಇವೆಲ್ಲವೂ ಕೂಡ ನೋಡಲಿಕ್ಕೆ ತುಂಬ ಸಾಮಾನ್ಯವಾಗಿದೆ. ಆದರೆ ಮನುಷ್ಯನ ನರಮಂಡಲದ ಮೇಲೆ ವಿಶೇಷವಾದಂತಹ ಕೆಲಸ ಮಾಡ್ತಕ್ಕಂತಹ ಶಕ್ತಿ ಆ್ಯಂಟಿ ಏಜಿಂಗ್ ಸ್ಟ್ರಾಟಜೀಸ್ ಫಾರ್ ದ ಮೈಂಡ್, ಇದರೊಟ್ಟಿಗೆ ಇನ್ನೊಂದು ಮುಖ್ಯವಾದದ್ದು ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ಯಾವಾಗಲೂ ಕೂಡ ಇರುವಂಥದ್ದು ನಮ್ಮ ನರಮಂಡಲದ 70 ಲಕ್ಷಕ್ಕೂ ಹೆಚ್ಚಿನ ನರಗಳ ವಯಸ್ಸಾಗುವಿಕೆಯ ಪ್ರಕ್ರಿಯೆಯನ್ನು ನಾವು ಕಡಿಮೆ ಮಾಡ್ಬೋದಾಗಿದೆ. ಥ್ಯಾಂಕ್ ಯು ಸೋ ಮಚ್.